ವೀಕ್ಷಕರೇ, ಮುತ್ತುಗಳು ಪ್ರಕೃತಿಯ ಅಸಾಧಾರಣ ಅಮೂಲ್ಯ ಸೃಷ್ಟಿ. ಅತ್ಯಾಕರ್ಷಕವಾಗಿ ಹೊಳೆಯುವ ಸುಂದರ ಮುತ್ತುಗಳು ಭೂಪರಿಸರದಲ್ಲಿ ಹೇಗೆ ಉತ್ಪತ್ತಿಯಾಗ್ತವೆ ಎಂಬುದು ಪ್ರಕೃತಿಯ ಒಂದು ವಿಸ್ಮಯಕಾರಿ ರೋಚಕ ಕತೆ. ಎಲ್ಲಾ ವಜ್ರ ವೈಢೂರ್ಯಗಳು, ಆಭರಣ, ಯೋಗ್ಯ ಲೋಹಗಳು ಭೂಮಿಯಲ್ಲಿನ ಲೋಹದ ಗಣಿಗಳಿಂದ ಸಿಗ್ತವೆ. ಆದರೆ ಮುತ್ತು ಎಂಬ ಅಪೂರ್ವ ವಸ್ತುವಿನ ಜನನ ಮಾತ್ರ ಪ್ರಕೃತಿಯ ಒಂದು ಅದ್ಭುತ ಸುವ್ಯವಸ್ಥಿತ ಸೃಷ್ಟಿ. ಒಂದು ಜೀವಂತ ಸಮುದ್ರ ಜಂತುವಿನ ಚಿಪ್ಪಿನೊಳಗೆ ಸಿಗುವ ಈ ಮುತ್ತುಗಳು ತಯಾರಾಗುವುದು ಒಂದು ಜೈವಿಕ ಕ್ರಿಯೆಯಿಂದ ಅಂತಾನೆ ಹೇಳಬಹುದು. ವೀಕ್ಷಕರೇ, ಓಯಸ್ಟರ್ ಎಂಬ ಸಮುದ್ರ ಜೀವಿಗಳ ಚಿಪ್ಪಿನೊಳಗಣ ಜೈವಿಕ ಕ್ರಿಯೆಯಿಂದ ಮುತ್ತುಗಳು ದೊರೆಯುತ್ತವೆ. ಈ ಓಯಸ್ಟರ್ ಕವಚದಿಂದ ಅಥವಾ ಚಿಪ್ಪಿನಿಂದ ಸಿಗುವ ಮುತ್ತುಗಳು ಸಿಗುವಾಗ್ಲೇನೆ ಪರಿಪೂರ್ಣವಾಗಿ ಸಿದ್ಧವಾಗಿ ಸಿಗ್ತವೆ. ಯಾವುದೇ ಕಟಿಂಗ್ ಆಗಲಿ ಅಥವಾ ಪಾಲಿಶಿಂಗ್ ಆಗಲಿ ಇವುಗಳಿಗೆ ಬೇಕಿಲ್ಲ. ಸಂಪೂರ್ಣ ಸಿದ್ಧವಾಗಿ ತಯಾರಾಗಿ ಬರುವ ಈ ಮುತ್ತುಗಳು ನಿಜಕ್ಕೂ ನಿಸರ್ಗದ ಒಂದು ಅದ್ಭುತ ಕೊಡುಗೆ. ಸಮುದ್ರದಿಂದ ಸಿಗುವ ಮುತ್ತುಗಳು ಹೆಚ್ಚಿನವು ಈ ಓಯಸ್ಟರ್ ಜೀವಿಗಳಿಂದ ಸಿಕ್ಕರು. ಇದೊಂದೇ ಅಲ್ಲದೆ ಇನ್ನು ಹಲವಾರು ಸಮುದ್ರ ಜೀವಿಗಳ ಚಿಪ್ಪುಗಳಲ್ಲಿಯೂ ಕೂಡ ಮುತ್ತುಗಳು ರಚಿತವಾಗುತ್ತೆ. ಮುಸೆಲ್ಲಾ, ಕ್ಲಾಮ್ಸ್, ಸ್ಕಾಲೋಪ್ಸ್, ಸೀ ಸ್ನೈಲ್ಸ್ ಮುಂತಾದ ಜೀವಿಗಳ ಚಿಪ್ಪುಗಳಲ್ಲಿ ಮುತ್ತುಗಳು ಸಿಕ್ಕರು ಇವು ಬಹಳ ವಿರಳ. ಸಾಲ್ಟ್ ವಾಟರ್ ಹಾಗೂ ಫ್ರೆಶ್ ವಾಟರ್ ಗಳಲ್ಲಿ ಮುತ್ತುಗಳು ಹೆಚ್ಚಾಗಿ ತಯಾರಾಗ್ತವೆ. ಈ ಓಯಸ್ಟರ್ ಜೀವಿಗಳ ದೇಹ ಚಿಪ್ಪಿನಿಂದ ಕೂಡಿರುತ್ತೆ. ಈ ಜೀವಿಗಳು ಬೆಳೆದು ದೊಡ್ಡವಾಗ್ತಾ ಇದ್ದಂತೆ ಅವುಗಳ ಚಿಪ್ಪು ಕೂಡ ದೊಡ್ಡದಾಗುತ್ತೆ. ಓಯಸ್ಟರ್ ಜೀವಿಗಳ ದೇಹದಲ್ಲಿರುವ ಮಾಂಟಲ್ ಎಂಬ ಅಂಗ ಈ ಚಿಪ್ಪುಗಳನ್ನ ತಯಾರಿಸುತ್ತೆ. ಈ ಜೀವಿಯ ಆಹಾರದಲ್ಲಿರುವ ಖನಿಜಾಂಶಗಳನ್ನ ಬಳಸಿಕೊಂಡು ಮಾಂಟಲ್ ಚಿಪ್ಪುಗಳನ್ನ ತಯಾರಿಸುತ್ತೆ. ಈ ಮಾಂಟಲ್ ನಿಂದ ಉತ್ಪಾದಿಸಲ್ಪಡುವ ವಸ್ತುವಿಗೆ ನೇಕರ್ ಅಂತ ಕರೀತಾರೆ. ಈ ಚಿಪ್ಪುಗಳ ಒಳಮೈನ ಪದರ ಈ ನೇಕರ್ಗಳಿಂದ ಕೂಡಿರುತ್ತೆ. ಓಯಸ್ಟರ್ನ ದೇಹದ ಅಂಗವಾದ ಮಾಂಟಲ್ ಮತ್ತು ಚಿಪ್ಪಿನ ನಡುವೆ ಬಾಹ್ಯವಸ್ತುಗಳು ಪ್ರವೇಶವಾದಾಗ ತನ್ನನ್ನು ತಾನು ಈ ಬಾಹ್ಯವಸ್ತುವಿನಿಂದ ರಕ್ಷಿಸಿಕೊಳ್ಳುವ ಸಲುವಾಗಿ ಮಾಂಟಲ್ ತನ್ನ ನೇಕರ್ ಪದರಗಳನ್ನ ಆ ಬಾಹ್ಯವಸ್ತುವಿನ ಸುತ್ತ ಕವಚದಂತೆ ಕಟ್ಟಲು ಶುರು ಮಾಡುತ್ತೆ. ಇದೇ ಕ್ರಮೇಣ ಮುತ್ತುಗಳಾಗಿ ಮಾರ್ಪಾಟಾಗುತ್ತೆ. ಹೀಗೆ ಹೊರ ಪದಾರ್ಥವನ್ನು ಮುತ್ತಾಗಿ ಬದಲಾಯಿಸುವುದರಿಂದ ಸಿಂಪಿಗೆ ಆದ ಕಿರಿಕಿರಿ ಕಡಿಮೆಯಾಗುತ್ತೆ. ಇದು ಸಿಂಪಿಗಳು ಮುತ್ತನ್ನು ತಯಾರಿಸುವ ಒಂದು ಅದ್ಭುತ ಪ್ರಕ್ರಿಯೆ. 19ನೇ ಶತಮಾನದ ಪ್ರಾರಂಭದವರೆಗೆ ಮುತ್ತುಗಳು ಸಮುದ್ರದಿಂದನೇ ದೊರೆತಾ ಇತ್ತು. ಸಮುದ್ರದಲ್ಲಿ ಡೈವ್ ಮಾಡಿ ಸಮುದ್ರ ತಟದಿಂದ ಈ ಮುತ್ತುಗಳನ್ನ ಆಯ್ದು ತರ್ತಾ ಇದ್ರು. ಹೀಗೆ ಸಮುದ್ರದಲ್ಲಿ ಪ್ರಕೃತಿ ಸ್ವಾಭಾವಿಕವಾಗಿ ತಯಾರಾದ ಮುತ್ತುಗಳು ಬಹಳ ದುಬಾರಿ ಮುತ್ತುಗಳು. ಆದ್ರೆ ಇವತ್ತು ಆಭರಣಗಳಲ್ಲಿ ಹೆಚ್ಚಾಗಿ ಕಾಣಸಿಗುವ ಹೆಚ್ಚಿನ ಮುತ್ತುಗಳು ಪರ್ಲ್ ಫಾರ್ಮಿಂಗ್ ನಿಂದಾಗಿ, ಅಂದ್ರೆ ಮುತ್ತು ವ್ಯವಸಾಯದಿಂದಾಗಿ ತಯಾರಾದಂತವು. ಹೀಗೆ ಹೊರಗಿನ ಧೂಳಿನ ಕಣಗಳು ಮತ್ತೆ ಮರಳಿನ ಕಣಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳೋದಕ್ಕೆ ಮತ್ತೆ ಅದರಿಂದ ಉಂಟಾಗುವ ಕಿರಿಕಿರಿಯನ್ನು ತಪ್ಪಿಸಿಕೊಳ್ಳೋದಕ್ಕೆ ಮುತ್ತುಗಳು ರಚಿಸಲ್ಪಡ್ತವೆ. ಇದಿಷ್ಟು ಈ ಒಂದು ವಿಡಿಯೋದ ಚಿಕ್ಕ ಮಾಹಿತಿ. ನಮಸ್ಕಾರ.